ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 5:15 ಆಗಿದೆ. ಇವತ್ತು ಬಂದು ಥರ್ಸ್ಡೇ 26ನೇ ತಾರೀಕು 2ನೇ ತಿಂಗಳು 26ನೇ ಇಸ್ವಿ. ಸೊ ಈ ವರ್ಷದ್ದು ಫಸ್ಟ್ ಕೋಸ್ಟಲ್ ಟ್ರಿಪ್ ಇವತ್ತು. ಸೊ ಫಸ್ಟ್ ನಾವು ಕಣ್ಣೂರಿಗೆ ಹೋಗ್ತೀವಿ. ಕಣ್ಣೂರಿಂದ ಕಾಸರಗೋಡು, ಮಂಗಳೂರಿಗೆ ಹೋಗ್ಬಿಟ್ಟು ವಾಪಸ್ ಮೈಸೂರಿಗೆ ಬರ್ತೀವಿ. ಈಗ ವಯಾ ವಿರಾಜಪೇಟೆ ಮೇಲೆ ಹೋಗ್ತಿದ್ದೀವಿ ಕಣ್ಣೂರಿಗೆ. ಸೊ ಆ ಕಡೆಯಿಂದ ಬರ್ತಾ ಮಂಗಳೂರು, ಸುಳ್ಯ, ಮಡಿಕೇರಿ, ಮೈಸೂರು ಆ ರೂಟಲ್ಲಿ ಬರ್ತೀವಿ. ಟೋಟಲ್ ಒಂದು 650ರಿಂದ 700 ಕಿಲೋಮೀಟ್ರ್ ಆಗುತ್ತೆ. ಸಮಯ ಬಂದು 5:40 ಆಗಿದೆ. ಸೊ ಮನೆ ಬಿಟ್ಟಿದ್ದೀವಿ ಈಗ. ಇನ್ನು ಇಲ್ಲಿಂದ ಫಸ್ಟು ಕಣ್ಣೂರಿಗೆ ಹೋಗ್ತೀವಿ. ಕಣ್ಣೂರಲ್ಲಿ ಡ್ರೈವಿಂಗ್ ಇನ್ ಬೀಚ್ ಅಂತ ಒಂದು ಜಾಗ ಇದೆ, ಗಾಡಿ ಓಡಿಸ್ಬೋದು ಬೀಚಲ್ಲಿ. ಸೊ ಆ ಜಾಗ ಬಂದ್ಬಿಟ್ಟು ಇನ್ನು 180 ಕಿಲೋಮೀಟರ್ ಇಲ್ಲಿಂದ. ಒಂದು 4.5 ಅವರ್ಸ್ ಬೇಕನ್ಸುತ್ತೆ. 4.5 ಅವರ್ಸು. ಇಲ್ಲಿ ಹುಣಸೂರು ಆದಮೇಲೆ ನಾವು ಲೆಫ್ಟ್ ತಿರ್ಗ್ತಾ ಇದ್ದೀವಿ. ಈಗ ಸ್ಟ್ರೈಟ್ ಹೋದರೆ ಮಡಿಕೇರಿ. ನಾವೀಗ ವಿರಾಜಪೇಟೆ ಮೇಲೆ ಕಣ್ಣೂರಿಗೆ ಹೋಗ್ತೀವಿ. ರೋಡ್ ಒಂದು ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇಲ್ಲಿಂದ ಇನ್ನು ಡ್ರೈವಿಂಗ್ ಇನ್ ಬೀಚ್ ಬಂದ್ಬಿಟ್ಟು 130 ಕಿಲೋಮೀಟರ್ ಇದೆ ಇಲ್ಲಿಂದ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ವಾಗತ. ಈಗ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಈಗ ನಾಗರಾಳದು ಎಂಡಿಂಗ್ ಪಾಯಿಂಟ್ ಇದು ಫಾರೆಸ್ಟ್ದು. ಬಟ್ ಪ್ರಾಣಿಗಳು ಸಿಗೋ ಚಾನ್ಸಸ್ ಇರುತ್ತೆ, ಒಂದು 30% ಇರುತ್ತೆ. ಬಟ್ ನಮ್ಮ ಲಕ್ಕು. ಇಲ್ಲ ಕಾಡೆಲ್ಲ ಒಣಗೋಗ್ಬಿಟ್ಟಿದೆ. ಫೆಬ್ರವರಿ ತಿಂಗಳಾಗಿರೋದ್ರಿಂದ ಮಳೆಗಾಲ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಫಾರೆಸ್ಟು. ಇಲ್ಲಿ ಫಾರೆಸ್ಟ್ ಒಳಗಡೆ ಒಂದು ದೇವಸ್ಥಾನ ಇದೆ. ಇಲ್ಲಿ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾಗರಹೊಳೆ ಫಾರೆಸ್ಟ್ ಇಲ್ಲಿಗೆ ಬಂದು ಎಂಟಾಯಿತು. ಸೊ ನಮಗೇನು ಪ್ರಾಣಿಗಳು ಕಾಣಲಿಲ್ಲ. ಜಿಂಕೆ ಕಾಣಿಸ್ತು, ಆದರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಚಿಕ್ಕ ಕಾಡು. ನಾಗರಹೊಳೆದು ಎಂಡಿಂಗ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ಇನ್ನು ಇಲ್ಲಿಂದ ಡ್ರೈವಿಂಗ್ ಇನ್ ಬೀಚ್ ಬಂದ್ಬಿಟ್ಟು 100 ಕಿಲೋಮೀಟರ್ ಇದೆ ಇಲ್ಲಿಂದ. ಸಮಯ ಬಂದು 7:10 ಆಗಿದೆ. ಗೋಣಿಗೊಪ್ಪಕ್ಕೆ ಬಂದು ರೀಚ್ ಆಗಿದ್ದೀವಿ. ಇನ್ನು ಇಲ್ಲಿಂದ 95 ಕಿಲೋಮೀಟರ್ ಇದೆ. ಇನ್ನು ಒಂದು 2.5 ಗಂಟೆ ಟೈಮ್ ಬೇಕು. ವಿರಾಜಪೇಟೆ ನಾವು ಬೈಪಾಸ್ ರೋಡಲ್ಲಿ ಹೋಗ್ತೀವಿ ಸೀದಾ. ಮತ್ತೆ ಒಂದು ಸ್ವಲ್ಪ ದೂರ ಆದ್ಮೇಲೆ ಮತ್ತೆ ಇದೇ ರೋಡಿಗೆ ಬಂದು ಕನೆಕ್ಟ್ ಆಗುತ್ತೆ. ವಿರಾಜಪೇಟೆ ರೈಟ್ ಹೋದರೆ ವಿರಾಜಪೇಟೆ ಜಂಕ್ಷನ್ ಹತ್ರ ನಾವು ಹೋಗ್ತೀವಿ, ಪಾಸ್ ಆಗ್ತಿದ್ದೀವಿ. ಬೈಪಾಸ್ ರೋಡ್ ಆ್ಯಕ್ಚುಲಿ ಇದು. ರೋಡ್ ಫುಲ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ. ಮೋಸ್ಟ್ಲಿ ಕೇರಳ ಬಾರ್ಡ್ರ್ ಬರೋ ತನಕ ಹಿಂಗೆ ಇರ್ಬೋದು ಅನ್ಕೊತೀನಿ. ನೋಡ್ಬೇಕು, ಇಲ್ಲಿಂದ ಮುಂದಕ್ಕೆ ಚೆನ್ನಾಗಿರ್ಬೋದು ಅನ್ಕೊತಿದ್ದು. ರೋಡು ಮಸ್ತಾಗಿ ಟಾರ್ ಆಗ್ತಂಗಿದೆ. ಡ್ರೈವ್ ಬೀಚ್ ಬಂದ್ಬಿಟ್ಟು ಇನ್ನೂ 55 ಕಿಲೋಮೀಟರ್ ಇದೆ ಇಲ್ಲಿಂದ. ಕೇರಳಕ್ಕೆ ನಾವು ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಅಷ್ಟೇ ನಾವು ಎದುರುಗಡೆ ರೋಡಲ್ಲಿ ಹೋಗ್ಬೇಕು. ಆಪೋಸಿಟ್ ಒಂದು ರೋಡ್ ಇದೆ, ಇಲ್ಲಿ ಅಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ಅಲ್ಲಿಂದ ಬ್ರಿಡ್ಜ್ ದಾಟ್ಕೊಂಡು ಈ ಕಡೆ ಬಂದಿದ್ದೀವಿ ನಾವು. ಸೊ ಇಲ್ಲಿ ತಿಂಡಿ ತಿಂದ್ಕೊಂಡೆ ಹೊಡ್ತೀವಿ. ಚಪಾತಿ ಮತ್ತು ಟೊಮೆಟೊ ಪಲ್ಯ ಮಾಡ್ಕೊಂಡು ಬಂದಿದ್ವಿ ಮನೆಯಿಂದ. ಚಪಾತಿ ಟೊಮೆಟೊ ಪಲ್ಯ ತಂದಿದ್ದೀವಿ ಈಗ. ಸಮಯ ಬಂದು 9 ಗಂಟೆ ಆಗಿದೆ. ತಿಂಡಿ ತಿಂದ್ಕೊಂಡು ಹೊರಟಿದ್ದೀವಿ ಇಲ್ಲಿಂದ. ಡ್ರೈವಿಂಗ್ ಇನ್ ಬೀಚ್ ಬಂದ್ಬಿಟ್ಟು ಇನ್ನೂ 55 ಕಿಲೋಮೀಟರ್ ಇದೆ. ಇನ್ನೂ 1.5 ಗಂಟೆ ಬೇಕು. ನಾವು ದಾಟ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಇನ್ನೂ 45 ಕಿಲೋಮೀಟರ್ ಇದೆ ಕಣ್ಣೂರು. ಸ್ಟ್ರೈಟ್ ಬಂದು ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ಸೊ
ಅದ್ರ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಕಣ್ಣೂರು ಏರ್ಪೋರ್ಟಿಂದ ಡ್ರೈವಿಂಗ್ ಇನ್ ಬೀಚ್ಗೆ ಹೋಗೋ ರೋಡ್ ಇದು. ರೋಡ್ ಚಿಕ್ಕದಾದ್ರು ತುಂಬಾ ಚೆನ್ನಾಗಿದೆ ರೋಡ್ ಮಾತ್ರ. ಇನ್ನು ಇಲ್ಲಿಂದ 23 ಕಿಲೋಮೀಟರ್ ಇದೆ, ಒಂದು 40 ನಿಮಿಷ ಬೇಕು. ನಾವೀಗ ಕನ್ಯಾಕುಮಾರಿ ಮುಂಬೈ ಹೈವೇಗೆ ಜಾಯ್ನ್ ಆಗಿದ್ದೀವಿ. ಈಗ ಸೀದಾ ಹೋದರೆ ಹಂಗೆ ಮಂಗಳೂರು ಸಿಗತ್ತೆ. ಸೊ ಇನ್ನು ಬೀಚ್ ಬಂದು 6 ಕಿಲೋಮೀಟರ್ ಇಲ್ಲಿಂದ. ಇನ್ನೆಚ್ಚು ಬಂದು ಜಾಯ್ನ್ ಆದ್ವಿ. ಹೈವೇಲಿ ಒಂದು 4-5 ಕಿಲೋಮೀಟ್ರ್ ಹೋಗ್ಬಿಟ್ಟು ಸರ್ವಿಸ್ ರೋಡ್ಗೆ ಬನ್ನಿ, ಆಮೇಲೆ ಲೆಫ್ಟ್ ಕಟ್ ಆಗಬೇಕಿಲ್ಲಿ. ನೀನು ಡ್ರೈವಿಂಗ್ ಬೀಚ್ ಹತ್ರ ಇದ್ದೀವಿ. ರೋಡ್ ಮಾತ್ರ ಸಖತ್ ಚಿಕ್ಕದಾಗಿದೆ. ನಿಮಗೆ ಎದುರುಗಡೆ ಕಾಣ್ತಾ ಇರೋದೇ ಡ್ರೈವಿಂಗ್ ಇನ್ ಬೀಚು. ಸೊ ಇಲ್ಲಿ ಎಂಟ್ರಿ ಫೀಸ್ ಏನೋ ಇದೆ, ಕೊಡಬೇಕಿದೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು ಕಾರ್ಗೆ 40 ರೂಪಾಯಿ ಇದೆ. ನಿಮ್ಗೆ ಎದುರುಗಡೆ ಕಾಣ್ತಾ ಇರೋದು ಡ್ರೈವಿಂಗ್ ಇನ್ ಬೀಚು. ಸಕ್ಕದಾಗಿದೆ. ಗಾಡಿಗಳು ಒಂದೆರಡು ಗಾಡಿಗಳೇನೋ ಇದೆ ಅಷ್ಟೇ. ಇದು 2ನೇ ಸತಿ ಬರ್ತಾ ಇರೋದು. ಲಾಸ್ಟ್ ಟೈಮ್ ಇದೆ 2025 ಫೆಬ್ರವರಿಯಲ್ಲೇ ಬಂದಿದ್ವಿ ಆ್ಯಕ್ಚುಲಿ ನಾವು. ಹಾಂ, ಡ್ರೈವಿಂಗ್ ಇನ್ ಬೀಚ್ ಮಾತ್ರ ತುಂಬಾ ಚೆನ್ನಾಗಿದೆ. ಕಣ್ಣೂರಲ್ಲಿ ಬರುತ್ತಿದೆ ಆ್ಯಕ್ಚುಲಿ, ಕಣ್ಣೂರು ಡಿಸ್ಟಿಕ್ಕು, ಕೇರಳ ಸ್ಟೇಟು. ತುಂಬಾ ಚೆನ್ನಾಗಿದೆ ಮಾತ್ರ. ಬಟ್ ಬಂದವ್ರು ಯಾರು ಗಲೀಜು ಮಾಡಬೇಡಿ, ಕ್ಲೀನಾಗಿ ಇಟ್ಕೊಳ್ಳಿ ಜಾಗನ. ಸಮಯ ಬಂದು 12:10 ಡ್ರೈವಿಂಗ್ ಇನ್ ಬೀಚಿಂದ ಹೊರಟಿದ್ದೀವಿ. ಫೋಟೋ ಶೂಟ್ ಎಲ್ಲ ಆಯಿತು. ಸೊ ಈಗ ಡ್ರೈವಿಂಗ್ ಇನ್ ಬೀಚಲ್ಲಿ ಒಂದು ಡ್ರೈವ್ ಮಾಡ್ಕೊಂಡು ಕಾರ್ನ ಟುವರ್ಡ್ಸ್ ಹೋಟೆಲ್ ಕಾರ್ತಿಕ್ ಹತ್ರ ಹೋಗ್ತೀವಿ ನಾನ್ ವೆಜ್ ತಿನ್ನೋಕ್ಕೆ, ಫಿಶ್ ತಿನ್ನೋಕ್ಕೆ. Lift please. ನನ್ನ ಮೊಬೈಲಲ್ಲಿ
ಪ್ರವೀಣ್ ಬೀಚ್ ಈ ಕಡೆ ತುದಿಗೆ ಬಂದಿದ್ದೀವಿ. ಈ ಕಡೆ ತುದಿಲಿ ಬಂಡೆಕಲ್ಲೆಲ್ಲ ಇದೆ. ಎಷ್ಟೆಷ್ಟು ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಇದು. ಅದು ಕೇರಳದಲ್ಲಿದೆ, ನಮ್ಮ ಇಂಡಿಯಾದಲ್ಲಿ. ಆ್ಯಕ್ಚುಲಿ ಈ ಕಡೆ ತುದಿಲಿ ಬಂದರೆ ಸ್ವಲ್ಪ ಜನ ಎಲ್ಲ ಇದ್ದಾರೆ. ನಾವು ಆ ಕಡೆ ಸ್ಟಾರ್ಟಿಂಗ್ ಪಾಯಿಂಟೆಲ್ಲ ಎಂಜ್ ಮಾಡಿದ್ದೀರ, ಜನ ಏನಿಲ್ಲ ಅಲ್ಲಿ. ಅದು ತುಂಬಾ ಕ್ಲೀನಾಗಿದೆ ಬೀಚು. ಎಷ್ಟೆಷ್ಟು ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಇದು. ಇದು ಸೈಕಲಿಂಗ್ಗೆ ಮತ್ತು ವಾಕಿಂಗ್ ಅಂತ ಪಾತ್ವೇ ಮಾಡಿದ್ದಾರೆ. ಹೊಸ್ದಾಗಿ ಮಾಡಿರೋದು. ಆ್ಯಕ್ಚುಲಿ ಒಂದೂವರೆ 2 ವರ್ಷ ಏನೋ ಆಗಿದೆ. ಬಂದು 12:35 ಆಗಿದೆ. ಈಗ ಟುವರ್ಡ್ಸ್ ಕಣ್ಣೂರು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ಈಗ ಕಣ್ಣೂರು ರೈಲ್ವೆ ಸ್ಟೇಷನ್ ಹತ್ರ ಹೋಟೆಲ್ ಕಾರ್ತಿಕ್ ಅಂತ ಹೋಟ್ಲಿದೆ. ಅಲ್ಲಿ ಊಟ ಮಾಡ್ಕೊಂಡು ಟುವರ್ಡ್ಸ್ ಕಾಸರಗೋಡಿಗೆ ಹೋಗ್ತೀವಿ. ಸೊ ಇಲ್ಲಿಂದ ಒಂದು ಅರ್ಧ ಗಂಟೆ ಜರ್ನಿ. ಹೋಟೆಲ್ ಕಾರ್ತಿಕ್ ಅಂತ ಕಣ್ಣೂರು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಊಟಕ್ಕೆ ಬಂದಿದ್ದೀವಿ. ಫಿಶ್ ಮೀಲ್ಸ್ ತೊಗೊಂಡಿದ್ದೀವಿ. ಇದೇ ಹೋಟೆಲ್ ಕಾರ್ತಿಕ್ ಅಂತ. ನಾನ್ ವೆಜ್ ಫಿಶ್ ಊಟ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಆಪೋಸಿಟ್ ಬಂದ್ಬಿಟ್ಟೆ ರೈಲ್ವೆ ಸ್ಟೇಷನ್ ಇರೋದು, ಕಣ್ಣೂರು ರೈಲ್ವೆ ಸ್ಟೇಷನು. ಸೊ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.